ನೋಡಿ, ದೇಶದಲ್ಲಿ ಎಲ್ಲಿ ನೋಡಿದ್ರಲ್ಲಿ ವಿಮಾನ ನಿಲ್ದಾಣಗಳಾಗ್ತಾ ಇವೆ. ಕರ್ನಾಟಕದಲ್ಲಿ ಅದೆಷ್ಟು ವಿಮಾನ ನಿಲ್ದಾಣಗಳಾಗಿದೆ ನೋಡಿ. ಆದರೆ ಎಂಥ ಇದು ಅಂದರೆ, ವಿಮಾನದ ಮುರಿದ ಸೀಟ್ನಲ್ಲಿ ಕೇಂದ್ರದ ಸಚಿವರೊಬ್ಬರು ಪ್ರಯಾಣಿಸ್ತಾರೆ ಅಂತಂದರೆ, ಏರ್ ಇಂಡಿಯಾ ವಿರುದ್ಧ ಶಿವರಾಜ್ ಸಿಂಗ್ ಚೌಹಾಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಕೃಷಿ ಸಚಿವರು ಏನಿದು ವ್ಯವಸ್ಥೆ ಅಂತ ಕೇಳಿದ್ದಾರೆ. ಮುರಿದ ಸೀಟ್ ಕೊಟ್ಟಿದ್ದಾರೆ ಅಂತ ಅವರೇ ಟ್ವೀಟ್ ಮಾಡಿದ್ದಾರೆ ಕೇಂದ್ರದ ಮಂತ್ರಿಗಳು. ಇಲ್ಲಿಗೆ ಬಂದಿದೆ ಸ್ಥಿತಿ. ಆಸನ ಬದಲಾಯಿಸಲಿಕ್ಕೆ ಪ್ರಯಾಣಿಕರು ಮನವಿ ಮಾಡಿದರು, ಆದರೆ ಮುರಿದ ಸೀಟಲ್ಲೇ ಪ್ರಯಾಣ ಮಾಡಬೇಕಾಯಿತು. ಏರ್ ಇಂಡಿಯಾ ವಿರುದ್ಧ ಶಿವರಾಜ್ ಸಿಂಗ್ ಚೌಹಾಣ್ ಕೆಂಡಕಾರಿರುವಂಥ ರೀತಿ ಇದು. ಮುರಿದ ಸೀಟನ್ನು ಕೊಟ್ಟಿದ್ದಾರೆ ಅಂತ ಶಿವರಾಜ್ ಟ್ವೀಟ್ ಮಾಡಿದ್ದಾರೆ. ಬೇರೆ ಯಾರಾದರೂ ಆದರೆ ತಲೆ ಕೆಡಿಸ್ಕೊತಾರೋ ಇಲ್ಲೋ ಗೊತ್ತಿಲ್ಲ. ಕೇಂದ್ರದ ಒಬ್ಬರು ಮಂತ್ರಿ ಈ ರೀತಿ ಟ್ವೀಟ್ ಮಾಡ್ತಾರೆ ಅಂತಂದರೆ ಅದರಲ್ಲಿ ಸತ್ಯ ಇದ್ದೇ ಇರುತ್ತೆ. ಯಾಕಂದರೆ ಈಗೀಗಂತೂ ನೋಡ್ತಾ ಇದ್ದೀವಿ ಏರ್ ಇಂಡಿಯಾದ ಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಂತಂದರೆ, ಏನೋ ಟಾಟಾದವ್ರ ಕೈಗೆ ಬಂದಾದ ಮೇಲಿಂದ ಸ್ಥಿತಿಗತಿಗಳೇ ಬದಲಾಗ್ತವೆ ಅನ್ನುವಂಥ ಮಾತಿತ್ತು. ಯಾಕಂದರೆ ಎಲ್ಲವನ್ನೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಸಂಸ್ಥೆ ಅಂತಂದರೆ ಅದು ಟಾಟಾ ಸಂಸ್ಥೆ. ಆದರೆ ಅವ್ರ ಕೈಗೂ ಕೂಡ, ಅವ್ರ ಹಿಡಿತಕ್ಕೂ ಕೂಡ ಸಿಗ್ತಾ ಇಲ್ಲ ಅಂಥ ಒಂದು ಸ್ಥಿತಿ.